ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರನಿತ್ತು, ಯಡಿಯೂರಪ್ಪನವರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿದ್ರು. ಪ್ರತಿ ಬಾರಿ ಯಡಿಯೂರಪ್ಪನವರು ಬಜೆಟ್ ಅನ್ನು ಮಂಡನೆ ಮಾಡಬೇಕಾದ್ರೆ ನಮ್ಮ ಜಿಲ್ಲೆಗೆ ಈ ಸಲ ಏನು ವಿಶೇಷ ಅನುದಾನ ಕೊಡ್ತಾರೆ ಅಂತೇಳಿ ಎಲ್ಲರೂ ಕೂಡ ಜನರು ಕಾತುರದಿಂದ ಕಾಯ್ತಾ ಇದ್ರು. ಅದರಲ್ಲೂ ಕೂಡ ವಿಶೇಷವಾಗಿ ಉಡುಪಿ, ಮಂಗಳೂರು ಜಿಲ್ಲೆಗಳಲ್ಲಿ ಈ ತುಳುನಾಡಿಗೆ, ಯಾಕೆಂದರೆ ಪ್ರತಿ ಬಾರಿನೂ ಕೂಡ ಯಡಿಯೂರಪ್ಪನವರು ಬಜೆಟಲ್ಲಿ ವಿಶೇಷ ಅನುದಾನ ನೀಡ್ತಾ ಇದ್ರು. ಆದರೆ ಈಗ ಪರಿಸ್ಥಿತಿ ಆಗಿಲ್ಲ. ಪಾಪ ಸಿದ್ದರಾಮಯ್ಯನವ್ರ ಪರಿಸ್ಥಿತಿ ನೋಡಿದ್ರೆ ನಮಗೆ ಅಯ್ಯೋ ಪಾಪ ಅಂತ ಅನಿಸ್ತದೆ. ಗ್ಯಾರಂಟಿಗಳಿಂದ ಅವರ ಕೈಯನ್ನವ್ರು ಕಟ್ಟೆ ಹಾಕ್ಕೊಂಡಿದ್ದಾರೆ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದೆಯಪ್ಪ ಅಂತ ಹೇಳಿದ್ರೆ, ನೀರಾವರಿ ಇಲಾಖೆ ಇರ್ಬೋದು, PWD ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ವಿದ್ಯುತ್ ಬಿಲ್ಲನ್ನು ಕೂಡ ಕಟ್ಟೋದಕ್ಕೆ ಅಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿ ಬಂದು ನಿಂತಿದೆ. ಇದು ನಾನು ಹೇಳ್ತಾ ಇಲ್ಲ, ಸ್ವತಃ ಜಾರ್ಜ್ ಅವ್ರ ಮಂತ್ರಿಗಳು ಹೇಳಿದ್ದಾರೆ. 6,000 ಕೋಟಿ ರೂಪಾಯಿ ಇವತ್ತು ವಿದ್ಯುತ್ ಬಿಲ್ ಬಾಕಿ ಉಳಿಸ್ಕೊಂಡಿದೆ ವಿವಿಧ ಇಲಾಖೆಗಳು. ಇದು ರಾಜ್ಯದ ವಾಸ್ತವಿಕ ಪರಿಸ್ಥಿತಿ. ಈ ಸರ್ಕಾರದ ಆಡಳಿತದ ವೈಖರಿ ಕೈಗನ್ನಡಿ ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ಒಟ್ಟಾರೆಯಾಗಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಅಧಿವೇಶನ ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ. ಭಾಳ ಪ್ರಮುಖವಾಗಿ ಅಂತ ಹೇಳೋದಾದರೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥದ್ದು. ಎಲ್ಲ ಶಾಸಕರು, ಅದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಎಲ್ಲ ಪಕ್ಷದ ಶಾಸಕರ ಕೂಗೇನಪ್ಪ ಅಂತ ಹೇಳಿದ್ರೆ, ಯಾವಾಗ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಹಣವನ್ನು ನೀಡ್ತಾರೆ, ಬಹುಶಃ ಇಂಥ ದುಸ್ಥಿತಿ ಯಾವತ್ತೂ ಕೂಡ ಬಂದಿರಲಿಲ್ಲ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. 2 ವರ್ಷ ಕಳೆದರೂ ಕೂಡ ಶಾಸಕರು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಬಿಡುಗಾಸನ್ನು ಕೂಡ ಬಿಡುಗಡೆ ಮಾಡದೇ ಇರತಕ್ಕಂಥ ಸರ್ಕಾರ ಯಾವ್ದಾರ ಇದ್ದರೆ ಇದು ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಮತ್ತು ಅನೇಕ ಸಮಸ್ಯೆಗಳಿದೆ, ಅನೇಕ ವಿಚಾರಗಳಿದೆ. ಎಲ್ಲವನ್ನೂ ಕೂಡ, ಉದಾಹರಣೆಗೆ ಭಾಳ ಪ್ರಮುಖವಾಗಿ 9 ವಿಶ್ವವಿದ್ಯಾನಿಲಯಗಳನ್ನು, ಯೂನಿವರ್ಸಿಟಿಗಳನ್ನು ಮುಚ್ಚಿ ಹಾಕಿರ್ತಕ್ಕಂಥ ಈ ಸರ್ಕಾರ ಯಾತಕ್ಕೋಸ್ಕರ? ಆ ಯೂನಿವರ್ಸಿಟಿಗಳಿಗೆ 300-400 ಕೋಟಿ ರೂಪಾಯಿ ಅನುದಾನ ಕೊಡೋದಕ್ಕೆ ಅಸಾಧ್ಯ ಆಗದೇ ಯೂನಿವರ್ಸಿಟಿಗಳನ್ನು ಕೂಡ ಮುಚ್ಚಾಕಿರ್ತಕ್ಕಂಥದ್ದು BJP ಸರ್ಕಾರದ ಅವಧಿಯಲ್ಲಿ ಆಗಿ ತೆರೆದಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು. ಮತ್ತು ಇವೆಲ್ಲ ವಿಚಾರಗಳಿದೆ, ಎಲ್ಲವನ್ನು ಕೂಡ ಸದನದಲ್ಲಿ ಚರ್ಚೆ ಮಾಡ್ತೇವೆ.